ಗಾಯ್ಸ್, ಒಂದು ಡ್ಯೂಟಿ ಬಿತ್ತು 71 ರೂಪಾಯಿದು. ಈ ಕಡೆ ರಾಜಾಜಿನಗರ ಹತ್ರ ಬ್ಲ್ಯಾಕ್ ಇದ್ರ ಹತ್ರ ಬಿದ್ದಿದೆ. ಇಲ್ಲಿ ಡ್ರಾಪ್ ಮಾಡಾಯ್ತು. ಹಲೋ ನಮಸ್ಕಾರ ಗೆಳೆಯರೆ, ನಮ್ಮ ಆಟೋ ಡ್ರೈವರ್ ಸ್ಟೋರಿಗೆ ಸುಸ್ವಾಗತ. ಬನ್ನಿ, ಇವತ್ತಿನ ಚಾಲೆಂಜ್ ಏನಂದ್ರೆ ಇವತ್ತಿನ ಅರ್ನಿಂಗ್ ಎಷ್ಟಾಗುತ್ತೆ ಅಂತ ಅಪ್ಡೇಟ್ ಮಾಡೋದು. ಬನ್ನಿ, ಒಂದು ಡ್ಯೂಟಿ ಬಿದ್ದಿದೆ, ಅದನ್ನ ಎತ್ಕೊಂತ ಇದ್ದೀನಿ. ಬಿತ್ತು ಸಿಗೋಣ ಬನ್ನಿ. ಡ್ರಾಪ್ ಲೊಕೇಶನ್ ಹತ್ರ ಬಂದಾಯ್ತು. ನೋಡೋಣ, ಕಸ್ಟಮರ್ ಇನ್ನ ಬಂದಿಲ್ಲ. 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತಿನ ನಮ್ಮ ಲೈಫ್ ಸ್ಟೋರಿ ಯಾವ ಥರ ಇರುತ್ತೆ ಅಂತ ತಿಳಿಸ್ತೀನಿ. ಬನ್ನಿ. ಗಾಯ್ಸ್, ಇದೊಂದು ಡ್ರಾಪ್ ಮಾಡಿದೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ. ಬನ್ನಿ, ನೆಕ್ಸ್ಟ್ ಆರ್ಡ್ರಿಗೆ ನೋಡೋಣ. ಈಗ ಗ್ಯಾಸ್ ಇಲ್ಲ, ಫಸ್ಟ್ ಗ್ಯಾಸ್ ಹಾಕ್ಸ್ಕೊಂಡ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಇನ್ನ ಮಾಡ್ಬೇಕು, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸಂಜೆವರೆಗೂ ಸಿಗೋಣ ಬನ್ನಿ. ಗಾಯ್ಸ್ ನೋಡ್ಕೊಳ್ಳಿ, ಅವ್ನು ಕೊಟ್ಟಿರೋದು ರೇಟ್ ಬಂದ್ಬಿಟ್ಟು 86 ರೂಪಾಯಿ ಕೊಟ್ಟವನೆ. ಅದರಲ್ಲಿ ನಮಗೆ ಪೇಮೆಂಟ್ ಮಾಡೋದು 81 ರೂಪಾಯಿ. ಅವನಿಗೆ ಟ್ರಿಪ್ಸ್ ಬ್ಯಾಲೆನ್ಸ್ ಇರೋದು ಅವ್ನು ತಗೊತಾನೆ. ನಮಗೆ ಇಲ್ಲಿ ಕೊಡೋ ರೇಟ್ ಅಂದರೆ ಇದು ನಮ್ಗೆ ಅಮೌಂಟು. ಇಲ್ಲಿ ಕೊಟ್ಟವನಲ್ಲ 81 ರೂಪಾಯಿ, ಅದು 4 ರೂಪಾಯಿ 1 ರೂಪಾಯಿ 30 ಪೈಸೆ 31 ಪೈಸೆ ಅವ್ನು ತಗೊತಾನೆ. ನಮಗೆ ತೋರಿಸೋದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಷ್ಟು ತೋರಿಸ್ತಾನೆ, 86 ರೂಪಾಯಿ ತೋರಿಸ್ತಾನೆ ನಮಗೆ. ಇವಾಗ ನೋಡಿದ್ರೆ ಬೋಸಡಿಕೆನ ನಮಗೆ ಮೈನಸ್ ಮಾಡಿಬಿಟ್ಟು ಅವ್ನು ಟ್ರಿಪ್ಸ್ ತಗೊಂತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ನು ಟಿಪ್ಸ್ ಎಲ್ಲ ಅವ್ನು ತಗೊಂತಾನೆ. ಊಬರ್ ಅವನು ನಮಗೆ ಕಳ್ಸೋದು ಇಷ್ಟೇ, 81 ರೂಪಾಯಿ ನಮಗೆ ಇದು ಮಾಡ್ತಾನೆ. ಮತ್ತೆ ಶಾಟೆ ದರಿಯಾಗೆ ಇರೋದನ್ನ ಕೊಡ್ಬೇಕಪ್ಪ, ಇಲ್ರಿರೋ ಕೊಡೋದಿದ್ರೆ ಹೋಯ್ತು ಗುರು. ಅದನ್ನು ಈ ಬೋಸಡಿಕೆ ನನ್ನ ಮಕ್ಕಳು ಏನು ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾಯಿಲ್ಲಪ್ಪ ನಮಗಂತೂ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನಮಗೆ ಯಾವ ಥರ ಮಕ್ಕಾರ್ ಮಾಡ್ತಾನೆ ನೋಡು ಊಬರ್ ಅವನು. ನನ್ನ ಮಕ್ಕಳು ಎಂಥ ನನ್ನ ಮಕ್ಳು ಇರ್ಬೇಕಂದ್ರೆ ಇವರಿಗೆ ಯಾವ ಬಾಯಲ್ಲಿ ಬರುತ್ತೆ, ಬಾಯಲ್ಲಿ ಎಂತೆಂತ ಮಾತಾಡಿದ್ರು ನನ್ನ ಮಕ್ಕಳಿಗೆ ಅರ್ಥ ಆಗಲ್ಲ. ಈ ಥರನ ಒಬ್ಬ ಆಟೋ ಚಾಲಕರನ್ನೆಲ್ಲ ಮೋಸ ಮಾಡಿಕೊಂಡು, ಕ್ಯಾಬರ್ನೆಲ್ಲ ಮೋಸ ಮಾಡಿಕೊಂಡು ಅವನು ಏನು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಸಾಧಿಸ್ತಾನೋ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ. ಆದರೆ ನಮ್ಮನ್ನಂತೂ ಮೋಸ ಮಾಡ್ತಾ ಇರೋದು ಗ್ಯಾರಂಟಿ. ಅವನು ಇರೋದನ್ನ ಕೊಡಬೇಕು. ಈಗ ಅವನು 81 ರೂಪಾಯಿ ಅಂದರೆ 81 ರೂಪಾಯಿ ಕೊಡಲೇಬೇಕು. ಅದು ಬಿಟ್ಬಿಟ್ಟು ನೀನು ಸ್ಟಾರ್ಟಿಂಗ್ ತೋರಿಸ್ಬಿಟ್ಟು ಈಗ ಪ್ರೈಸ್ನ ಮೈನಸ್ ಮಾಡಿಬಿಟ್ಟು ಅವ್ನು ಟಿಪ್ಸ್ ಅವ್ನು ತೊಗೊಂಡ್ಬಿಟ್ಟು ನಮಗೆ ಊಟ ಹೊಡೆದ್ಬಿಟ್ಟು ಆರಾಮಾಗಿ ಕಳಿಸ್ತಾವ್. ನಮಗೆ ಆರಾಮಾಗಿ ದಿಕ್ಕ ಹೊಡ್ಸ್ಕೊಳ್ರಿ, ನನಗೇನಾಗಬೇಕು ಅಂತ ಅವ್ನು ಥಿಂಕ್ ಮಾಡ್ತಾ ಇದ್ದಾನೆ. ಆ ಥರ ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನಾವು ನೋಡ್ರಿ ಈ ಥರ ಚಪ್ಪರ್ ನನ್ನ ಮಕ್ಳು ಆಗ್ಬಿಟ್ಟಿದೀವಿ ನಾವು. ನಿಂಗೆ ಇದೇ ಥರ ಅವನಂಗೆ ಆಗ್ಬಿಟ್ಟಿದೀವಿ ನಾವು. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಇನ್ನೇನು ಮಾಡೋದು, ಡ್ಯೂಟಿ ಸಿಕ್ಕಿದಾಗ ನಿಮ್ಗೆ ಸಿಗ್ತೀನಿ. ಗಾಯ್ಸ್, ನಾನಿದ್ದೀನಿ ಮೆಜೆಸ್ಟಿಕ್ ಹತ್ರ. ಮೆಜೆಸ್ಟಿಕಲ್ಲಿ ಒಂದು ಡ್ಯೂಟಿ ಬೀಳ್ತಾ ಇಲ್ಲ, ಯಾವುದೋ ಒಂದು 48 ರೂಪಾಯಿ ಬೀಳ್ತಿದೆ. ಅದು ಚಿಕ್ಕಪೇಟೆಗೆ ಆಚೆ ಅಷ್ಟೇ. ಚಿಕ್ಕಪೇಟೆಯಲ್ಲಿ ಹೋದ್ರೆ ವಾಪಸ್ ಬರಲ್ಲ. ಅದೊಂಥರ ಕರ್ಣ ಅವರು ಗುಹೆಯಲ್ಲಿ ಹೋಗಿದ್ರಲ್ಲ, ಆ ಥರ ಆಗ್ಬಿಡೈತೆ ನಮ್ಮ ಪರಿಸ್ಥಿತಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನು ಮಾಡೋದು, ಏನು ನನ್ನ ಮಗಂದು ಡ್ಯೂಟಿನ ಬಡಿಯ ಹಾಕೊಂಡು ಮೂಲೆಯಲ್ಲಿ ಹೊಡಿಬೇಕು ಅನ್ಸುತ್ತೆ. ಡ್ಯೂಟಿ ಕೊಡೋನಿಗೆ ಅವ್ನು ಕೊಟ್ಕೊಂಡು ನಮ್ಮನ್ನು ಹಾಳು ಮಾಡ್ತಾರೆ. ಅವನಿಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನೋಡಿ, ಎಲ್ಲ ಜನ ಇದ್ದಾರೆ. ಆಟೋದವ್ರು ನೋಡಿದ್ರೆ ಇಷ್ಟು, ಎಲ್ಲಿ ನೋಡಿದ್ರು ಆಟೋ, ಎಲ್ಲೆಲ್ಲೂ ಆಟೋ, ಎಲ್ಲೆಲ್ಲೂ ಆಟೋ. ಬನ್ನಿ, ಡ್ಯೂಟಿ ಸಿಕ್ಕಿದಾಗ ನಿಮಗೆ ಸಿಗ್ತೀನಿ. ವೈಟ್ ಫೀಲ್ಡಿಗೆ ಬಂದು ಬಿದ್ದೈತೆ, ಎತ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್. ಬನ್ನಿ, ಸಿಗ್ನಲ್ ಬಿಡ್ತು ಗಾಯ್ಸ್. ಇದೊಂದು ಡ್ರಾಪ್ ಮಾಡಾಯಿತು ವಕ್ ಫೀಲ್ಡ್ ಹತ್ರ. ನೋಡಿ, ಇದೇ ಅಪಾರ್ಟ್ಮೆಂಟು ಮಾಡಾಯಿತು. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ ಇಲ್ಲಿ ಬಂದು. ಯಾಕೋ 10:03 ಆಗಿದೆ. ನೋಡಿದ್ರೆ ಡ್ಯೂಟಿ ನೋಡಿದ್ರೆ ಒಂದು ಅಲ್ಲಾಡ್ತಾ ಇಲ್ಲ. ಚಾಲೆಂಜ್ ತಗೊಳೋ ಟೈಮಲ್ಲೇ ಈ ಥರ ಆಗುತ್ತೆ ಗುರು. ನಾನು ಎಷ್ಟೋ ಅಬ್ಸರ್ವ್ ಮಾಡಿದ್ದೀನಿ, ಇದೇ ಥರ ಆಗಿರೋದು. ಚಾಲೆಂಜ್ ತಗೊಂಡ್ಬಿಟ್ರೆ ಅವತ್ತಿಂದು ಡ್ಯೂಟಿನೇ ಆಗಲ್ಲ. ಅದು ಏನಂತಾನೆ ಗೊತ್ತಿಲ್ಲ. ನಿನ್ನೆ ನೋಡಿದ್ರೆ ನಿನ್ನೆ ಡ್ಯೂಟಿ ಆಯಿತು, ಇವತ್ತು ನೋಡಿದ್ರೆ ಡ್ಯೂಟಿ ಆಗಿಲ್ಲ. ಯಪ್ಪ, ಏನಿದು ಕತೆ? ಇವನ್ನೇ ನೋಡ್ತೀರಾ, ಕಂಜೂಸ್ತನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ನಮ್ಮ ಜೀವನನ. ಬನ್ನಿ, ಸಿಗೋಣ. ಲೈಫಲ್ಲಿ ಈ ಥರ ಸೈಜ್ ಆಗಬೇಕು ಜೀವನದಲ್ಲಿ ಉದ್ಧಾರ ಆಗ್ತೀವಿ ನಾವು. ಕೂತು ಕೂತು ಕೂತುನೇ ಜೀವನ ಹಾಳು ಮಾಡ್ಕೊಳಂಗೆ
ಡ್ಯೂಟಿ ಇಲ್ಲ ಅಂದರೆ ಈ ಥರ ಕುತ್ಕೊಂಡ್ಬಿಡ್ಬೇಕು. ಈ ಥರ ನೋಡಿ, ಈ ಥರ ಇದ್ದರೆ ಜೀವನದಲ್ಲಿ ನಾವು ಉದ್ಧಾರ ಆಗ್ತೀವಿ. ಅದ್ರ ಜೊತೆಗೆ ನಮ್ಮ ದೇಹನೂ ಬೆಳೀತಾ ಇರುತ್ತೆ. ಅದಕ್ಕೆ ಹೇಳೋದು ಕಷ್ಟಪಡ್ರಿ ನಾವು. ಹೆಲ್ತ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಸುಮ್ಮನೆ ಛಲಕ್ಕೆ ತೋರಿಸಿದ್ದು ಬೇಜಾರು ಮಾಡ್ಕೊಂಬಿಟ್ರಿ ಆಯಿತಾ. ಅದು ನಿಮಗೆ ತೋರಿಸಿದೆ ಅಂತ ಅಂದ್ಕೊಂಬಿಟ್ರಿ. ಡ್ಯೂಟಿ ಅಂತೂ ಬಿಡ್ತಾ ಇಲ್ಲ. ಅದಕ್ಕೆ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಏನು ಮಾಡೋದು, ಚಾಲೆಂಜ್ ತಗೊಳ್ಳೋ ಟೈಮಲ್ಲೇ ಈ ಥರ ಆಗೋದು ನನಗೆ. ಚಾಲೆಂಜ್ ತೊಗೊಂಡಿಲ್ಲ ಅಂದರೆ ಆಟೋಮೆಟಿಕ್ ಆಗೇ ಆಗುತ್ತೆ ಅಂತ ನನಗೆ ಗೊತ್ತು. ಬನ್ನಿ, ಇನ್ನೇನು ಮಾಡೋದು, ಡ್ಯೂಟಿ ನೋಡಿದ್ರೆ ಹಿಂಗೆ ಗೊತ್ತೈತೆ. ಸಿಗೋಣ ಗಾಯ್ಸ್. ಇದೊಂದು ಡ್ರಾಪ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಅಲ್ಲಿ ಕೂತಿದ್ದೆ ಸುಮ್ಮನೆ ಡ್ರಾಪ್ ಮಾಡಬೇಕಾದ್ರೆ ಹೇಗೋ ಬಿತ್ತು. ಅದೊಂದು 200 ರೂಪೀಸ್ ಒಂದು ಬಿದ್ದಿತ್ತು. ಅದೊಂದು ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡಾಯಿತು. ಅದಾದಮೇಲೆ ಇದೊಂದು ಬಿತ್ತು ಡ್ರಾಪ್ ಇಡೋದಲ್ಲಿ. ಓಕೆ, ಪರವಾಗಿಲ್ಲ, ಬನ್ನಿ ನೆಕ್ಸ್ಟ್ ಡ್ಯೂಟಿಗೆ ಸಿಗೋಣ. ಗಾಯ್ಸ್, ಇನ್ನೊಂದು ಡ್ರಾಪ್ ಮಾಡ್ದಾಯಿತು. ಕಸ್ಟಮರು ಪಾಪ ಸಾವು ಬಂದಿದ್ದಾರೆ ನೋಡಿ. ಸಾವು ಬಂದ ನಮಗೆಲ್ಲ ಗೊತ್ತಾಗೋಯ್ತು. ಪಾಪ ಅರ್ಜೆಂಟಲ್ಲಿ ಓಡಿಸಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ನಮ್ಮದು ಈ ಥರ ಜೀವನ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾಪ. ಏನು ಮಾಡೋಕ್ಕಾಗಲ್ಲ ಪಾಪ. ಕಸ್ಟಮರ್ ಅಂತ ಕೂತಿದ್ರು. ಇನ್ನೊಂದು ಮ್ಯಾಟ್ರ್ ಮರ್ತೋಗ್ಬಿಟ್ಟೆ ಗುರು. ಏನಂದ್ರೆ ಆಟೋದಲ್ಲಿ ಕೂತ್ಕೊಂಡು ಯಾಕ್ರಪ್ಪ ರೊಮ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂತೀರಕ್ಕ. ಕಸ್ಟಮರೇ, ಈ ಲವರ್ಸ್ ಹುಡುಗಿರು ಯಪ್ಪ ಥೂ, ಏನಕ್ಕೆ ನನಗೆ ಆಟೋದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಏನೋ ನನಗೆ ಬೇಜಾರಾಗ್ಬಿಡ್ತು ಗುರು. ಯಪ್ಪ, ದಯವಿಟ್ಟು ಹೇಳ್ತೀನಿ, ಆಟೋದಲ್ಲಿ ಕೂತ್ಕೊಂಡ್ಬಿಟ್ಟು ರೊಮ್ಯಾನ್ಸ್ ಮಾಡೋಕ್ಕಾದ್ರೆ ಹೋಗ್ಬೇಡಿ. ಯಾಕಂದರೆ ಅದು ನಮಗೆ ಲಕ್ಷ್ಮಿ ಇದ್ದಂಗೆ. ಬರೀ ಇಂಥದೆಯಾ? ಅದನ್ನ ನೀವು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಅಷ್ಟೊಂದು ಚೋಳು ಚಟ ಇದ್ದರೆ ಬೇರೆ ಕಡೆ ಹೋಗ್ಬಿಟ್ಟು ಮಾಡ್ಕೊಳ್ರಿ. ಅದು ಬಿಟ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಡು ರೊಮ್ಯಾನ್ಸ್ ಮಾಡೋಕ್ಕೆ ಮಾತ್ರ ಹೋಗ್ಬೇಡ್ರಿ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಆಟೋದಲ್ಲಿ ನಡೀತಾ ಇರುತ್ತೆ. ಸ್ವಲ್ಪ ನಾವು ಅವಾಯ್ಡ್ ಮಾಡೋದಷ್ಟು ಅವರು ಅವಾಯ್ಡ್ ಆಗ್ತಾರೆ. ನಾವು ಲೇಜಿ ಬಿಟ್ಟರೆ ಅವರು ಮುಂದುವರೆದು ಹೋಗ್ತಾರೆ. ಇದನ್ನ ನಾನು ಹೇಳ್ತಾ ಇದ್ದೀನಿ. ಆಟೋ ಚಾಲಕರು ನೀವು ಒಂದು ಸ್ವಲ್ಪ ಎಚ್ಚರಿಕೆ ಆಗಿರ್ರಿ. ಆ ಥರ ನಡಿಬಾರ್ದು ನಮ್ಮ ಆಟೋದಲ್ಲೆಲ್ಲ. ನೀವು ತಿಳ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಿನ್ನ ಇದನ್ನ ಆದಷ್ಟು ಬೇಗ ನೀವು ಒಂದು ಸ್ವಲ್ಪ ಎಚ್ಚರ ಮಾಡ್ಕೊಳ್ಳಿ. ಆ ಥರ ಮಾಡ್ಸೋಕ್ಕೆ ಹೋಗಬೇಡಿ. ನಾನು ಹೇಳಿದ್ದೀನಿ ಇವತ್ತು ಅವ್ರಿಗೇ ಸೈಡಿಗೆ ಕರ್ಸ್ಕೊಂಡು, ಸರ್ ನೋಡಿ ಸರ್ ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಬೇರೆ ಆಟೋದಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಬೇರೆ ಡ್ಯೂಟಿ ಬಿದ್ದರೆ ನಿಮಗೆ ಸಿಗ್ತೀನಿ, ಅಪ್ಡೇಟ್ ಮಾಡ್ತೀನಿ. ಇದು 290 ರೂಪಾಯಿ ಇತ್ತು, ಅದನ್ನ ಡ್ರಾಪ್ ಮಾಡಾಯಿತು. ಕಸ್ಟಮರ್ ಅಮೌಂಟ್ ಹಾಕಿರ್ತೀನಿ. ಹೋಗೋದು ಬೇರೆ ಡ್ಯೂಟಿ ತೊಗೊಂಡು ಹೋಗ್ತೀನಿ. ಸಿಗೋಣ ಬನ್ನಿ. ತುಂಬ ಕಷ್ಟ ಆಗ್ಬಿಟ್ಟಿದ್ರು. ಸೊ ಏನು ಇವತ್ತು ಬರೀ 1,500 ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಇವತ್ತಿನ ಅರ್ನಿಂಗ್ ಇಷ್ಟೇ ಆಗಿರೋದು. ನನಗೆ ಬೇಜಾರಾಗ್ತೈತೆ. ಇನ್ನೂ ಟೈಮ್ ಇದೆ, ಮಾಡ್ಬೋದು. ಮಳೆ ಬರೋ ಥರ ಇದೆ. ಬಂದರೆ ಇನ್ನೂ ಒಳ್ಳೆಯದು ನಮಗೆ. ನೋಡೋಣ ಹೆಂಗೆ ನಿಂತೈತೆ. ಇಲ್ಲೆಲ್ಲ ಆಟೋಗಳೆಲ್ಲ ನಿಂತೈತೆ. ಇಲ್ಲಿ ಬ್ಯಾಕ್ ಗೇಟ್ ಹತ್ರ ಇದ್ದೀನಿ. ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ನೋಡಿ ಗಾಯ್ಸ್, ಎಷ್ಟು ಆಟೋಗಳು ನಿಂತೈತೆ ಇಲ್ಲಿ. ಹಾಂ, ಲುಲು ಮಾಲ್ ಹತ್ರ ನಿಂತಿರೋದು. ಈ ಥರ ಹಿಂಗೆ ಆಗ್ಬಿಟ್ರೆ ಹೆಂಗೆ ಕತೆ. ನೋಡಿ ಎಷ್ಟೊಂದು ನಿಂತೈತೆ ಹಿಂಗೆ. ಬನ್ನಿ, ಇನ್ನೇನು ಮಾಡೋದು, ನೋಡ್ಕೊಂಡು ಹೋಗೋಣ. ಇನ್ನೇನು ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ.